ಒಮ್ಮೆ ಒಬ್ಬ ಮುದುಕ ಮತ್ತು ಅವನ ಮಗ ತಮ್ಮ ಕತ್ತೆಯನ್ನು ಮಾರಲು ಕಾಲು ನಡಿಗೆಯಲ್ಲಿ ಹೋಗುತ್ತಿದ್ದರು. ಅವರು ಮಾರುಕಟ್ಟೆಯೊಂದರಿಂದ ಹಾದು ಹೋದಾಗ ಕೆಲವರು ಹೇಳಿದರು, ನೋಡಿ, ಅವರ ಬಳಿ ಕತ್ತೆ ಇದ್ದರೂ ಅವರು ಕಾಲು ನಡಿಗೆಯಲ್ಲಿ ಹೋಗುತ್ತಾರೆ. ನಿಮ್ಮಲ್ಲಿ ಒಬ್ಬರು ಕತ್ತೆಯ ಮೇಲೆ ಏಕೆ ಕುಳಿತುಕೊಳ್ಳುವುದಿಲ್ಲ? ಹೌದು ಹೌದು, ನೀವು ಹೇಳಿದ್ದು ಸರಿ. ಅವನು ತನ್ನ ಮಗನನ್ನು ಕತ್ತೆಯ ಮೇಲೆ ಹಾಕಿದನು. ಅವರು ಹಳ್ಳಿಯೊಂದರಿಂದ ಹಾದು ಹೋದಾಗ ಒಬ್ಬ ವ್ಯಕ್ತಿ ಅಪಹಾಸ್ಯ ಮಾಡಿದನು, ತಂದೆ ಕಾಲು ನಡಿಗೆಯಲ್ಲಿ ಹೋಗುತ್ತಿದ್ದಾನೆ ಮತ್ತು ಮಗ ಕತ್ತೆಯ ಮೇಲೆ ಸವಾರಿ ಮಾಡುತ್ತಿದ್ದಾನೆ. ಈಗ ಮುದುಕ ಮಗನನ್ನು ಕೆಳಗಿಳಿಯುವಂತೆ ಹೇಳಿದನು ಮತ್ತು ಅವನೇ ಕತ್ತೆಯ ಮೇಲೆ ಕುಳಿತನು. ಅವರು ಸ್ವಲ್ಪ ಮುಂದೆ ಹೋಗಿದ್ದರು. ಒಬ್ಬ ಮಹಿಳೆ, ನೋಡು, ಅವನು ಕತ್ತೆಯ ಮೇಲೆ ಕುಳಿತಿದ್ದಾನೆ ಮತ್ತು ಅವನ ಮಗ ಅವನ ಕಾಲಿನ ಮೇಲೆ ಹೋಗುತ್ತಿದ್ದಾನೆ. ಅವರಿಬ್ಬರೂ ಅದರ ಮೇಲೆ ಏಕೆ ಕುಳಿತುಕೊಳ್ಳಬಾರದು ಎಂದು ಕೂಗಿದರು. ಈಗ ತಂದೆ ಮತ್ತು ಮಗ ಇಬ್ಬರೂ ಕತ್ತೆಯ ಮೇಲೆ ಕುಳಿತರು. ದಾರಿಯಲ್ಲಿ ಒಬ್ಬ ವ್ಯಕ್ತಿ ಅವರನ್ನು ತಡೆದು, ನೀವಿಬ್ಬರೂ ಈ ದುರ್ಬಲ ಕತ್ತೆಯ ಮೇಲೆ ಕುಳಿತಿರುವುದು ಎಷ್ಟು ನಾಚಿಕೆಗೇಡು ಎಂದು ಹೇಳಿದರು. ಈಗ ಅವರು ಕತ್ತೆಯ ಕಾಲುಗಳನ್ನು ಕಟ್ಟಿ ಮರದ ಕಂಬಕ್ಕೆ ತಲೆಕೆಳಗಾಗಿ ನೇತು ಹಾಕಿದರು. ಅದನ್ನು ಹೆಗಲ ಮೇಲೆ ಹಾಕಿಕೊಂಡು ಮುಂದೆ ಸಾಗಿದರು. ದಾರಿಹೋಕರು ಅವರನ್ನು ನೋಡಿ ನಗತೊಡಗಿದರು. ಜೋರಾದ ಶಬ್ದವು ಕತ್ತೆಯ ಮನಸ್ಸಿನ ಶಾಂತಿಯನ್ನು ಕದಡಿತು. ಕತ್ತೆ ತನ್ನ ಕಾಲುಗಳನ್ನು ಎಸೆಯಲು ಪ್ರಾರಂಭಿಸಿತು. ಇದರಿಂದ ಹಗ್ಗ ತುಂಡಾಗಿ ಕತ್ತೆ ನದಿಗೆ ಬಿದ್ದು ಸಾವನ್ನಪ್ಪಿತು. ಕತೆಯ ನೀತಿ ಪಾಠ: ಬೇರೆಯವರ ಮಾತುಗಳಿಗೆ ಕಿವಿಗೊಡಬೇಡಿ.